ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ನಮ್ಮ ಪ್ರಭುವು ರಕ್ಷಕನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಹೃದಯಪೂರ್ವಕವಾಗಿ ಶುಭವನ್ನು ತಿಳಿಸುತ್ತೇನೆ. ಯೇಸು ಕ್ರಿಸ್ತನ ಕುರಿತಾಗಿ ನಾವು ಹೆಚ್ಚಳ ಪಡುವಂತ ಅನೇಕ ವಿಷಯಗಳಲ್ಲಿ ಒಂದು ಪ್ರಾಮುಖ್ಯವಾದ ವಿಷಯವು ನಮ್ಮ ದೇವರು ಪರಿಶುದ್ಧನು, ಪವಿತ್ರನು, ನಿಷ್ಕಳಂಕನು, ಪಾಪಿಗಳೊಂದಿಗೆ ಸೇರದೆ ಪ್ರತ್ಯೇಕವಾಗಿ ಇರುವಂತವನು ಎಂಬುದಾಗಿ ಅಪೊಸ್ತಲನಾದ ಪೌಲನು ಯೇಸು ಕ್ರಿಸ್ತನ ಕುರಿತಾಗಿ ಸಾಕ್ಷಿ ಹೇಳುತ್ತಾರೆ. ನಮ್ಮ ದೇವರು ಪರಿಶುದ್ಧನು, ಆದ್ದರಿಂದಲೇ ಆತನನ್ನು ಆರಾಧಿಸುವಂತಹ ನಾವೆಲ್ಲರೂ ಪರಿಶುದ್ಧರಾಗಿರಬೇಕೆಂಬುದಾಗಿ ದೇವರು ಬಯಸುತ್ತಿದ್ದಾರೆ. ಯಾವಾಗ ನಮ್ಮ ಹೃದಯವನ್ನು ತೆರೆದು ಪರಿಶುದ್ಧವಾದ ಅನುಭವದಿಂದ ನಾವು ದೇವರನ್ನು ಸ್ತುತಿಸುತ್ತೇವೋ, ನಮ್ಮ ದೇವರು ನಮ್ಮ ವಿಷಯದಲ್ಲಿ ಖಚಿತವಾಗಿ ಸಂತೋಷ, ಆನಂದವನ್ನು ಹೊಂದಿಕೊಳ್ಳುತ್ತಾರೆ. ದಿನನಿತ್ಯ ಒಂದು ದೇವರ ವಾಗ್ದಾನದ ಮೂಲಕ ನಮ್ಮ ಜೀವಿತದಲ್ಲಿ ದೇವರ ಮಹಿಮೆಯನ್ನು ಕಾಣುತ್ತಿದ್ದೇವೆ. ವಾಗ್ದಾನದ ಮೂಲಕ ನಿಮ್ಮಲ್ಲಿ ಅನೇಕರು ಆಧ್ಯಾತ್ಮಿಕ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಿದ್ದೀರಾ. ಈ ದಿನ ವಾಗ್ದಾನಕ್ಕಾಗಿ ಸತ್ಯವೇದವನ್ನು ತೆಗೆದು ಯೆಶಾಯನ ಪುಸ್ತಕ 26ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದೋಣ. ದ ಬುಕ್ ಆಫ್ ಐಸಾಯ ಚಾಪ್ಟರ್ 26 ಅಂಡ್ ವರ್ಸ್ 12. ಯೆಹೋವನೇ, ನೀನು ನಮಗೆ ಸಮಾಧಾನವನ್ನು ವಿಧಿಸುವಿ, ನಾವು ನಡೆಸಿದ್ದೆಲ್ಲವೂ ನೀನು ನಮಗೋಸ್ಕರ ನಡೆಸಿದ್ದೇ ಸರಿ. ಒಂದು ಸಾರಿ ನಾವೆಲ್ಲರೂ ಕೂಡ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಆಲೋಚನೆ ಮಾಡುವುದಾದರೆ ಇಲ್ಲಿ ದೇವರ ಶ್ರೇಷ್ಠತೆ, ತನ್ನ ಮಕ್ಕಳ ಜೀವಿತದಲ್ಲಿ ದೇವರಿಗೆ ಇರುವಂತಹ ಆತನ ಪ್ರೀತಿ ಎಷ್ಟು ಉನ್ನತವಾದದೆಂಬುದಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ. ದೇವರೇ, ನೀವು ನಮ್ಮ ಸಮಾಧಾನವನ್ನು ಸ್ಥಿರಪಡಿಸುತ್ತಾ ಇದ್ದೀರಾ ಎಂಬುದಾಗಿ ಭಕ್ತನು ಮಾತನಾಡುತ್ತಾನೆ. ನಿಜವೇ, ಪ್ರಪಂಚದಲ್ಲಿ ಎಲ್ಲೂ ಕೂಡ ಈ ದಿನದಲ್ಲಿ ಸಮಾಧಾನ ಇಲ್ಲ. ಭೂಲೋಕದಲ್ಲಿ ಪರಿಶೀಲಿಸುವುದಾದರೆ ಪ್ರತಿ ಮನುಷ್ಯನಲ್ಲೂ ಕೂಡ ಯಾವುದೋ ವಿಧವಾದಂತಹ ಕಳವಳ ಕಾಣುತ್ತಲೇ ಇದೆ. ಎಷ್ಟೇ ಇದ್ದರೂ ಕೂಡ ಮನುಷ್ಯನಿಗೆ ಸಂತೋಷವಿಲ್ಲ. ಎಷ್ಟೇ ಸಂಪಾದನೆ ಮಾಡಿದರೂ ಮನುಷ್ಯನಿಗೆ ತೃಪ್ತಿ ಇಲ್ಲ. ಅನೇಕ ವಿಧವಾದ ಎಂಟರ್ಟೈನ್ಮೆಂಟ್ ಸೆಂಟರ್ಸ್ಗೆ, ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗುತ್ತಾ ಇದ್ದರೂ ಕೂಡ ಮನುಷ್ಯನು ಸಂತೋಷವನ್ನು ಕಾಣುವುದಕ್ಕೆ ಆಗುತ್ತಿಲ್ಲ. ಆದರೆ ನಿಜವಾದ ಸಮಾಧಾನವನ್ನು ಯಾರು ಸ್ಥಿರಪಡಿಸುತ್ತಾರೆ? ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಯಾರು ಸಮಾಧಾನವನ್ನು ಕೊಡುತ್ತಾರೆ ಎಂಬುದಾಗಿ ಆಲೋಚನೆ ಮಾಡುವುದಾದರೆ ದೇವರೇ ನಮಗೆ ಸಮಾಧಾನವನ್ನು ಅನುಗ್ರಹಿಸುವ ಆತನು. ಯಾಕಂದರೆ ಬೈಬಲ್ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತಾ ಇದೆ, ನಮ್ಮ ದೇವರು ಸಮಾಧಾನದ ಕರ್ತನಾಗಿದ್ದಾನೆ. ಈಸ್ ದ ಪ್ರಿನ್ಸ್ ಆಫ್ ಪೀಸ್. ಆತನ ಬಳಿಗೆ ಯಾರು ಬರುತ್ತಾರೋ, ನಮ್ರತೆಯಿಂದ ಆತನನ್ನು ಸೇವಿಸುತ್ತಾರೋ, ತಮ್ಮ ಹೃದಯದಲ್ಲಿ ಅವರನ್ನು ಆಹ್ವಾನಿಸುತ್ತಾರೋ ಅಂಥವರೆಲ್ಲರಿಗೂ ಕೂಡ ಈ ಲೋಕವು ಕೊಡಲಾಗದೇ ಇರುವಂತಹ ಸಂತೋಷವನ್ನು, ಸಮಾಧಾನವನ್ನು, ಆನಂದವನ್ನು ಕರ್ತನು ನಮಗೆ ದಯಪಾಲಿಸುತ್ತಾರೆ. ಅನೇಕರು ದೇವರ ಸಮಾಧಾನವನ್ನು ತಮ್ಮ ಹೃದಯದಲ್ಲಿ ಹೊಂದಿದ್ದು ಅವರ ಜೀವಿತವನ್ನು ಆನಂದಮಯವಾಗಿ ಮಾಡಿಕೊಳ್ಳುತ್ತಿದ್ದಾರೆ. ರಾಜಮಂಡ್ರಿ ಕ್ರೈಸ್ಟ್ ವರ್ಶಿಪ್ ಸೆಂಟರ್ ಅಲ್ಲೂ ಕೂಡ ಅನೇಕರು ಪ್ರತಿ ಭಾನುವಾರವೂ ಕೂಡ ಸಾವಿರಾರು ಜನರು ದೇವರನ್ನು ಆರಾಧಿಸುವುದಕ್ಕಾಗಿ ಬರುತ್ತಾರೆ. ಯಾರನ್ನೇ ಸಂಧಿಸಿದರೂ ಕೂಡ ಅವರು ಹೇಳುವಂತಹ ಸಾಕ್ಷಿ ಏನೆಂದರೆ, ಅಯ್ಯ, ಈ ಹಿಂದೆ ನಮ್ಮ ಜೀವಿತದಲ್ಲಿ ಸಂತೋಷ, ಸಮಾಧಾನ, ಆನಂದ ಇರಲಿಲ್ಲ. ಯಾವಾಗ ನಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸಿದೆವೋ, ವಾಕ್ಯವನ್ನು ಇರುವುದನ್ನು ಇರುವ ಹಾಗೆ ಕೇಳುತ್ತಾ ಇದ್ದೇವೋ, ವಾಕ್ಯ ಸಂಬಂಧವಾದ ಜೀವನದಲ್ಲಿ ಮುಂದೆ ಸಾಗುತ್ತಿದ್ದೇವೋ, ಯಾರು ಕೊಡಲಾಗದೇ ಇರುವಂತಹ ಸಂತೋಷ, ಸಮಾಧಾನವನ್ನು ದೇವರು ಕೊಡುತ್ತಿದ್ದಾರೆ ಎಂದು ಅನೇಕರು ಒಳ್ಳೆಯ ಸಾಕ್ಷಿಯನ್ನು ಕೊಡುತ್ತಾ ಇದ್ದಾರೆ. ಒಂದು ವೇಳೆ ಈ ಉದಯಕಾಲ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಅಸಮಾಧಾನ ಆಳ್ವಿಕೆ ಮಾಡುತ್ತಾ ಇದೆಯಾ? ಸಂತೋಷ ಇಲ್ಲವಾ? ಆನಂದ ಇಲ್ಲವಾ? ದೇವರ ಕಡೆಗೆ ತಿರುಗು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮ್ಮೆಲ್ಲರಿಗೂ ಕೊಟ್ಟಂತ ವಾಗ್ದಾನ ಅದೇ, ನನ್ನ ಸಮಾಧಾನವನ್ನು ನಿಮಗೆ ಅನುಗ್ರಹಿಸುತ್ತಾ ಇದ್ದೇನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾರೆ. ಆತನ ಸಮಾಧಾನ, ಆತನ ಶಾಂತಿಯು ಅಲ್ಟಿಮೇಟ್ ಪೀಸ್ ಅಂಡ್ ಅಲ್ಟಿಮೇಟ್ ಜಾಯ್. ಲೋಕದಲ್ಲಿ ಯಾರು ಕೂಡ ಕೊಡಲಾಗದೇ ಇರುವಂತಹ ಶಾಂತಿ, ಸಮಾಧಾನವನ್ನು ಯೇಸು ಕ್ರಿಸ್ತನು ಕೊಡುವುದಕ್ಕೆ ಬಯಸುತ್ತಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ದೇವರು ಸಮಾಧಾನವನ್ನು ಕೊಡುವುದು ಮಾತ್ರವಲ್ಲದೆ ಸಮಾಧಾನವನ್ನು ನೆಲೆಗೊಳಿಸುತ್ತಾರೆ. ಬಹುಶಃ ಈ ಉದಯ ಕಾಲದಲ್ಲಿ ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇರುವಂತಹ ನಿಮ್ಮ ಜೀವಿತದಲ್ಲಿ ಅಸಮಾಧಾನ ಆಳ್ವಿಕೆ ಮಾಡುತ್ತಾ ಇದೆಯಾ? ನಿಮ್ಮ ಜೀವಿತದಲ್ಲಿ ಗಲಿಬಿಲಿಯ ಪರಿಸ್ಥಿತಿ ಇದೆಯಾ? ಏನೋ ಈ ಕುಟುಂಬ ಜೀವಿತದಲ್ಲಿ ಶಾಂತಿ ಇಲ್ಲ, ವೈಯಕ್ತಿಕ ಜೀವಿತದಲ್ಲಿ ಸಮಾಧಾನ ಇಲ್ಲ, ಆಫೀಸಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನನ್ನ ಜೀವಿತವೆಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾಗಿದೆ, ಏನು ಮಾಡಬೇಕೆಂದು ಅರ್ಥವಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ದೇನೆ ಎಂಬುದಾಗಿ ಹೇಳುವುದಾದರೆ ದೇವರ ಸೇವಕನಾಗಿ ನಿನಗೆ ತಿಳಿಸುತ್ತಾ ಇದ್ದೇನೆ, ಸಿಟ್ ಇನ್ ದ ಗಾಡ್ಸ್ ಪ್ರೆಸೆನ್ಸ್. ದೇವರ ಸಮ್ಮುಖದಲ್ಲಿ ಕೂತುಕೋ, ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸು, ದೇವರ ವಾಕ್ಯವನ್ನು ಪರಿಶೀಲಿಸು, ಮನಪೂರ್ವಕವಾಗಿ ದೇವರನ್ನು ನಿನ್ನ ಹೃದಯದಲ್ಲಿ ಆಹ್ವಾನಿಸು. ಕರ್ತನು ನಿನಗೆ ಸಮಾಧಾನವನ್ನು ಕೊಡುವುದು ಮಾತ್ರವಲ್ಲದೆ ಸಮಾಧಾನವನ್ನು ಎಸ್ಟಾಬ್ಲಿಷ್ ಮಾಡುತ್ತಾರೆ. ಅಷ್ಟು ಮಾತ್ರವಲ್ಲದೆ ನೀವು ನಿಜವಾಗಿ ನಮ್ಮ ಪಕ್ಷದಲ್ಲಿ ಇದ್ದು ನಮ್ಮ ಕಾರ್ಯವನ್ನು ಸಫಲ ಮಾಡುತ್ತೀರಾ ಎನ್ನುವಂತಹ ಮಾತು. ದೇವರು ನಿನಗೆ ಸಮಾಧಾನವನ್ನು ಕೊಡುವುದು ಮಾತ್ರವಲ್ಲದೆ ನಿನ್ನ ಕೆಲಸಗಳನ್ನು ದೇವರು ಸಫಲಪಡಿಸುವ ದೇವರು. ನಿನ್ನ ಪ್ರತಿ ಒಳ್ಳೆಯ ಆಲೋಚನೆಯನ್ನು ದೇವರು ಸ್ಥಿರಪಡಿಸುತ್ತಾರೆ. ನಿನ್ನ ಪ್ರತಿ ಒಳ್ಳೆಯ ಉದ್ದೇಶವನ್ನು ದೇವರು ಬಲಪಡಿಸುತ್ತಾರೆ. ನಿನ್ನ ಪ್ರತಿ ಗುರಿಯನ್ನು ತಲುಪುವುದಕ್ಕಾಗಿ ನಿನಗೆ ಸಹಾಯಕನಾಗಿ ದೇವರೇ ನಿನ್ನೊಂದಿಗೆ ಇರುತ್ತಾರೆ.
ನೀನು ಯಾವುದನ್ನು ಸಾಧಿಸಬೇಕೆಂದು ಅಂದುಕೊಂಡಿದ್ದೀಯೋ, ಯಾವ ಆಶೆಯನ್ನು ಹೊಂದಿದ್ದೀಯೋ, ಯಾವ ಕೋರಿಕೆಯನ್ನು ಹೊಂದಿದ್ದೀಯೋ, ದೇವರದನ್ನು ನೆರವೇರಿಸುವುದಕ್ಕೆ ಸಾಮರ್ಥ್ಯವುಳ್ಳವನು. ನೀನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವುದಕ್ಕೆ ಶಕ್ತನಾಗಿರುವಂತಹ ದೇವರು ನಮ್ಮ ದೇವರೆಂಬುದಾಗಿ ವಾಕ್ಯವು ಹೇಳುತ್ತದೆ. ಆತನನ್ನು ದೃಷ್ಟಿಸೋಣವ. ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ. ದೇವರು ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಶಕ್ತಿಯುಳ್ಳವನೆಂಬುದಾಗಿ ನಂಬಿರಿ. ಖಚಿತವಾಗಿ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ. ಆತನ ಮಹಿಮೆಗೋಸ್ಕರವಾಗಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಉಪಯೋಗಿಸುತ್ತಾರೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ನಮಗೆ ಸಮಾಧಾನವನ್ನು ನೆಲೆಗೊಳಿಸುವಂತಹ ದೇವರೆಂಬುದಾಗಿ, ನಮ್ಮ ಆಲೋಚನೆ ಉದ್ದೇಶವನ್ನು ಸಫಲಪಡಿಸುವಂತಹ ದೇವರು ಎಂಬುದಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಾವು ಯಾವಾಗ ನಮ್ಮ ಜೀವಿತವನ್ನು ನಿಮಗೆ ಸಮರ್ಪಿಸುತ್ತೇವೋ, ನಿಮ್ಮ ಚಿತ್ತಾನುಸಾರವಾಗಿ ಜೀವಿಸುತ್ತೇವೋ, ಅದನ್ನು ನೆರವೇರಿಸುವುದಕ್ಕೆ ಸಾಮರ್ಥ್ಯ ನಿಮಗೆ ಇದೆ. ಅದಕ್ಕಾಗಿ ಸ್ತೋತ್ರ. ಇದೇ ಕಾಲ ಸಮಯದಲ್ಲಿ ಈ ವಾಗ್ದಾನ ಸಂದೇಶವನ್ನು ನಮ್ಮ ಪ್ರಿಯರು ಯಾರ್ಯಾರು ಕೇಳುತ್ತಿದ್ದಾರೋ ಅವರೆಲ್ಲರ ಜೀವಿತದಲ್ಲಿ ನಿಮ್ಮ ಕಾರ್ಯವನ್ನು ನಡೆಸಿರಿ. ಸಮಾಧಾನ ಇಲ್ಲದೇ ಇರುವವರಿಗೆ ಸಮಾಧಾನ ದಯಪಾಲಿಸಿರಿ. ಸಫಲತೆ ಇಲ್ಲದೇ ಇರುವವರಿಗೆ ಸಫಲತೆ ಅನುಗ್ರಹಿಸಿರಿ. ಎಲ್ಲಾ ವಿಷಯದಲ್ಲೂ ಅವರನ್ನು ಬಲಪಡಿಸಿ ನಿಮ್ಮ ಚಿತ್ತಾನುಸಾರವಾಗಿ ಅವರನ್ನು ಉಪಯೋಗಿಸು ಎಂಬುದಾಗಿ ಬೇಡಿಕೊಳ್ಳುತ್ತಾ, ಸ್ವಸ್ಥತೆ ಇಲ್ಲದೇ ಇರುವವರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸಿ. ಆರ್ಥಿಕವಾದ ಸಂಕಷ್ಟದಲ್ಲಿರುವವರಿಗೆ ನೀವೇ ಆಶೀರ್ವಾದವನ್ನು ಸುರಿಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಬೇಕೆಂದು ಕೋರುತ್ತಾ, ಯೇಸು ಕ್ರಿಸ್ತನ ದಿವ್ಯ ಸಮ್ಮುಖದಲ್ಲಿ ಈ ನಮ್ಮ ಮನವಿಗಳನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. God bless you, dear friends. Have a wonderful day.